ಅವಶೇಷದ ಅಡಿಯಲ್ಲಿ ಸಿಗಲಿಕ್ಕಿದಂತಹ 1 ವರ್ಷದ ಮಗುವಿನ ಕಾರ್ಯಾಚರಣೆ ಸಕ್ಸಸ್ ಆಗಿದೆ. ಫಲಿಸಿತು ತಾಯಿಯ ಪ್ರಾರ್ಥನೆ. ಅವಶೇಷಗಳಡಿ ಸಿಲುಕಿದಂತಹ ಕಂದಮ್ಮನನ್ನ ರಕ್ಷಣೆ ಮಾಡಿದ್ದಾರೆ NDRF SDRFನ ಸಿಬ್ಬಂದಿಗಳು. ಮಗುವಿಗೆ ರಕ್ಷಾ ಕವಚವಾಗಿದ್ದ ತಾಯಿ ಅಶ್ವಿನಿ. ಸತತ 9 ಗಂಟೆಗಳ ಕಾಲ ನಡೆದಂತಹ ಜೀವನ್ಮರಣದ ಹೋರಾಟ ಇದು. ಸತತ ಕಾರ್ಯಾಚರಣೆಯ ಬಳಿಕ ಮಗು ಆರುಷ್ನನ್ನ ಸುರಕ್ಷಿತವಾಗಿ ಹೊರತಂದಿದ್ದಾರೆ ಸಿಬ್ಬಂದಿಗಳು. ಅದರ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇನ್ನು ಹಸುಗೂಸು 1 ವರ್ಷದ ಕಂದಮ್ಮ ತಾಯಿಯ ರಕ್ಷಾ ಕವಚವಾಗಿ ಮಗುವನ್ನು ಗೋಡೆ ಬೀಳದೇ ಇರುವ ರೀತಿಯಲ್ಲಿ ತನ್ನ ಭುಜವನ್ನು ಕೊಟ್ಟು ತಡೆದು ನಿಲ್ಲಿಸಿದ್ರು. ಆ ಮಗುವನ್ನು ಈಗ ಸುರಕ್ಷಿತವಾಗಿ ಹೊರತೆಗೆದಿದ್ದಾರೆ. ಅದರ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ತತ್ಕ್ಷಣಕ್ಕೆ ವೈದ್ಯಕೀಯ ಸಿಬ್ಬಂದಿಗಳು ಚಿಕಿತ್ಸೆ ಕೊಡಲಿಕ್ಕೂ ಕೂಡ ಮುಂದಾಗಿರುವಂಥದ್ದು. NDRF SDRFನ ಜೊತೆಗೆ ಸ್ಥಳೀಯರು ಆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು. ಆ ಕಾರ್ಯಾಚರಣೆಯ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. 1 ವರ್ಷದ ಮಗು ಆರುಷ್ ಅಂಥೇಳಿ ಆತನ ಹೆಸರು. ಆ ಮಗುವನ್ನು ಅತ್ಯಂತ ಸುರಕ್ಷಿತವಾಗಿ ತುಂಬ ಸೂಕ್ಷ್ಮವಾದಂತಹ ಕಾರ್ಯಾಚರಣೆಯ ಮೂಲಕ ಹೊರತೆಗೆಯುವಂತಹ ಕೆಲಸ ಆಗಿದೆ. ಒಂದು ವರ್ಷದ ಮಗು ಆರುಷ್ನನ್ನ ಈಗ ರಕ್ಷಣಾ ಕಾರ್ಯಾಚರಣೆ ಏನಿತ್ತು ಅದು ಸಕ್ಸಸ್ ಆಗಿದೆ. 1 ವರ್ಷದ ಮಗು ಅವಶೇಷಗಳ ಅಡಿಯಲ್ಲಿ ಸಿಲುಕಿತ್ತು. ಅದನ್ನು ಈಗ ಅತ್ಯಂತ ಸುರಕ್ಷಿತವಾಗಿ ಹೊರತೆಗೆಯುವಂತಹ ಕೆಲಸ ಆಗಿದೆ. ನಿರಂತರ ಮಳೆಯ ನಡುವೆಯೂ ಕೂಡ ಸಾಲು ಅಡ್ಡಿಗಳ ನಡುವೆಯೂ ನಂತರ NDRF SDRF ಸಿಬ್ಬಂದಿಗಳು ನಡೆಸಿದಂತಹ ಕಾರ್ಯಾಚರಣೆ ಸಕ್ಸಸ್ ಆಗಿರುವಂಥದ್ದು, ಯಶಸ್ವಿಯಾಗಿರುವಂಥದ್ದು. 9 ಗಂಟೆಗಳ ಕಾಲ ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಚೀರಾಡ್ತಾ ಇದ್ದಂತಹ ಮಗುವನ್ನು ರಕ್ಷಿಸಲಾಗಿದೆ.